ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಡಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಸಿಂಹ ರಾಶಿಯವರಿಗೆ ಈ ಮಾರ್ಚ್ 19ರ ನಂತರ ಅಂದರೆ ಯುಗಾದಿ ಹಬ್ಬ ಕಳೆದ ನಂತರ ಏನೆಲ್ಲ ಅದೃಷ್ಟ ಹೊಲೆಯಲಿದೆ, ಈ ತಿಂಗಳ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ, ವ್ಯಾಪಾರ ಮತ್ತು ನಿಮ್ಮ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅದರಲ್ಲೂ ಈ ಯುಗಾದಿಯ ಶ್ರೀ ಪರಭವ ನಾಮ ಸಂವತ್ಸರದ ಈ ಹೊಸ ಪಂಚಾಂಗದ ಪ್ರಕಾರ ಈ ಸಿಂಹರಾಶಿಯವರಿಗೆ ಈ ತಿಂಗಳ ಗ್ರಹ ಸಂಚಾರದ ಮೇಲೆ ಏನೆಲ್ಲ ಅದೃಷ್ಟಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಸಿಂಹ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಈ ಮಾರ್ಚ್ ತಿಂಗಳು ಸಂಬಂಧಗಳು ಮತ್ತು ಆರೋಗ್ಯಕ್ಕೆ ಒಂದು ಪರೀಕ್ಷೆಯ ಕಾಲ ಅಂತಲೇ ಹೇಳ್ಬೋದು. ಈ ಸಿಂಹರಾಶಿಯವರಿಗೆ ಸವಾಲು ಮತ್ತು ಲಾಭಗಳ ಮಿಶ್ರಣವಾಗಿರಲಿದ್ದು ಈ ತಿಂಗಳು. ನಿಮ್ಮ ಲಾಭಸ್ಥಾನ ಗುರುಗ್ರಹದಿಂದ ರಕ್ಷಿಸಲ್ಪಟ್ಟಿದ್ದು ಆರ್ಥಿಕ ಹರಿವು ಚೆನ್ನಾಗಿದ್ದರೂ ನಿಮ್ಮ ಸಂಬಂಧಗಳ ಮನೆ 7ನೇ ಮನೆ ಮತ್ತು ಆರೋಗ್ಯದ ಮನೆಯಾದಂತಹ 8ನೇ ಮನೆಯಲ್ಲಿ ಗ್ರಹಗಳ ತೀವ್ರ ಪ್ರಭಾವಕ್ಕೆ ಒಳಗಾಗಿವೆ ಅಂತಲೇ ಹೇಳ್ಬೋದು. 7ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ಪಾಲುದಾರಿಕೆಯಲ್ಲಿ ಅಸ್ಥಿರತೆಯನ್ನು ತರಬಹುದು. ಸಂಗಾತಿಯು ಆಕ್ರಮಣಕಾರಿಯಾಗಿ ಅಥವಾ ಅಸಮರ್ಥನೀಯವಾಗಿ ವರ್ತಿಸುತ್ತಿದ್ದರೆ ಎಂದು ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನು ಮಾರ್ಚ್ 15ರಂದು ಕಠಿಣವಾದ 8ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಆಲ್ರೆಡಿ ಸೇರಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆಯೇ ಈ ಮಾರ್ಚ್ 19ರ ನಂತರ ಯುಗಾದಿ ಕಳೆದ ನಂತರವೂ ಕೂಡ ಆರೋಗ್ಯದ ಕಡೆ ಗಮನವನ್ನು ಈ ರಾಶಿಯವರು ವಹಿಸಬೇಕು. ಆದರೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ಯುಗಾದಿಯ ನಂತರ ನೀವು ಕಾಣ್ತಾ ಬರ್ತೀರಿ. ಈ ತಿಂಗಳು ಬದುಕುಳಿಯುವಿಕೆಗೆ ಮತ್ತು ತಂತ್ರಗಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಈ ಸಿಂಹ ರಾಶಿಯವರಿಗೆ ಈ ತಿಂಗಳು ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 3 ಮತ್ತು 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 8ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಆಕಸ್ಮಿಕ ಧನಲಾಭ ವಿಚಾರದಲ್ಲಿ ಮತ್ತು ನಿಮ್ಮ ಗುಪ್ತ ವ್ಯವಹಾರದ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಶುಕ್ರನು ನಿಮ್ಮ ಜೀವನದಲ್ಲಿ ಬೀರಲಿದ್ದಾನೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು 7ನೇ ಮನೆಯಿಂದ 8ನೇ ಮನೆಗೆ ಮಾರ್ಚ್ 15ರಂದೆಯೇ ತನ್ನ ರಾಶಿ ಪಥವನ್ನು ಬದಲಾವಣೆ ಮಾಡಿರೋ ಕಾರಣ ನಿಮ್ಮ ಅಹಂಕಾರದ ಘರ್ಷಣೆಯ ವಿಚಾರದಲ್ಲಿ, ನಂತರ ಆರೋಗ್ಯದ ಸಮಸ್ಯೆಯ ವಿಚಾರದಲ್ಲಿ ಸೂರ್ಯನು ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾನೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಆರ್ಥಿಕ ಧನಲಾಭಗಳನ್ನು ಕಾಣ್ತಾ ಬರ್ತೀರಿ ಮತ್ತು ಹೊಸ ಸಂಪರ್ಕಗಳಿಂದ ಹೆಚ್ಚಿನ ಲಾಭಗಳನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ಗೊಂದಲ ಮತ್ತು ಅಸಂಪ್ರದಾಯಿಕವಾದಂತಹ ಪಾಲುದಾರಿಕೆಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಈ ರಾಶಿಯವರು ರಾಹುವಿನ ಈ ಸಂಚಾರದ ಸಮಯದಲ್ಲಿ ವಹಿಸಬೇಕಾಗಿರ್ತದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಯೋಗಕಾರಕನಾದಂತಹ ಮಂಗಳನು 7ನೇ ಮನೆಯ ಕುಂಭ ರಾಶಿಯಲ್ಲಿ ಈ ಮಾರ್ಚ್ ತಿಂಗಳಿನಲ್ಲಿ ಇರಲಿದ್ದು ನಿಮ್ಮ ದಾಂಪತ್ಯದ ವಿಚಾರದಲ್ಲಿ ಮತ್ತು ವ್ಯವಹಾರದ ಘರ್ಷಣೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಯುಗಾದಿ ನಂತರವೂ ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಯುಗಾದಿಯ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಈ ವೃತ್ತಿ ಜೀವನದ ವಿಚಾರದಲ್ಲಿ ವಿಚಿತ್ರವಾದಂತಹ ಬದಲಾವಣೆಗಳನ್ನು ಕಾಣುವಂತಹ ತಿಂಗಳಾಗಿತ್ತು ಈ ಮಾರ್ಚ್ ತಿಂಗಳು.
10ನೇ ಮನೆಯ ಅಧಿಪತಿ ಶುಕ್ರನು 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಹಠಾತ್ ವರ್ಗಾವಣೆ ಅಥವಾ ಕೆಲಸದ ಜವಾಬ್ದಾರಿಯಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಬಂದಿದೆ. ವಿಮೆ, ಸಂಶೋಧನೆ ಅಥವಾ ಆಡಿಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ತಮವಾದಂತಹ ಲಾಭಗಳು ಕೂಡ ಸಿಗ್ತಾ ಬರ್ತದೆ. ಆದರೆ ವ್ಯವಹಾರ ಪಾಲುದಾರಿಕೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅದರಲ್ಲೂ ಈ ಯುಗಾದಿ ಕಳೆದ ನಂತರ 7ನೇ ಮನೆಯಲ್ಲಿ ಮಂಗಳ ರಾಹುವಿನ ಸಂಯೋಜನೆಯು ಹೊಸ ಒಪ್ಪಂದಗಳಿಗೆ ಅಷ್ಟು ಶುಭವಾಗಿರೋದಿಲ್ಲ. ಆಲ್ರೆಡಿ ಅಸ್ತಿತ್ವದಲ್ಲಿ ಇರುವಂತಹ ಪಾಲುದಾರರು ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಲು ಅಥವಾ ವಂಚಿಸಲು ಪ್ರಯತ್ನವನ್ನು ಕೂಡ ಮಾಡ್ಬೋದು. ಕಚೇರಿ ರಾಜಕೀಯ ತೀವ್ರವಾಗಿದ್ದರೂ 11ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ಆದಾಯಕ್ಕೆ ಸ್ಥಿರವಾಗಿರುವಂತೆ ನೋಡ್ಕೊಳ್ತಾ ಹೋಗ್ತಾರೆ. ಇದರಿಂದ ಬಹಳ ಅನುಕೂಲಕರವಾಗಿರ್ತದೆ. ಹಾಗೆ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು ನಿಮ್ಮ ವಿಚಾರದಲ್ಲಿ ಮತ್ತು ವೃತ್ತಿಯ ವಿಚಾರದಲ್ಲಿ. ಇನ್ನು ಈ ಸಿಂಹ ರಾಶಿಯವರಿಗೆ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ಮಾರ್ಚ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಆರೋಗ್ಯವೇ ದೊಡ್ಡ ಕಾಳಜಿಯಾಗಿರ್ತದೆ. ಅದರಲ್ಲೂ ಈ ಯುಗಾದಿ ಕಳೆದ ನಂತರ ಈ ಹೊಸ ಸಂವತ್ಸರವು ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನನ್ನು ಆಲ್ರೆಡಿ ಮಾರ್ಚ್ 15ರಂದು 8ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಸೇರುವ ಕಾರಣ ನಿಮ್ಮ ಚೈತನ್ಯವು ಕೂಡ ಕಡಿಮೆ ಆಗಿರ್ತದೆ. ಆದರೆ ಈ ಯುಗಾದಿ ಕಳೆದ ನಂತರ ನಿಮಗೆ ಒಂದಿಷ್ಟು ಚೇತರಿಕೆಯು ಕೂಡ ಕಾಣ್ತಾ ಬರ್ತೀರಿ. ಬೆನ್ನು ನೋವು, ಕಣ್ಣಿನ ಸಮಸ್ಯೆ ಅಥವಾ ದೀರ್ಘಕಾಲದ ಸುಸ್ತಿನಿಂದ ಆಲ್ರೆಡಿ ನೀವು ಬಳಲಬಹುದು ಸ್ನೇಹಿತರೆ. ಲಗ್ನದಲ್ಲಿರುವಂತಹ ಕೇತುವು ಮಾನಸಿಕ ಆತಂಕವನ್ನು ಕೂಡ ಸೃಷ್ಟಿ ಮಾಡ್ಬೋದು. ಮಂಗಳ ರಾಹುವಿನ ದೃಷ್ಟಿಯಿಂದ ರಕ್ತದೊತ್ತಡವು ಕೂಡ ಹೆಚ್ಚಾಗ್ಬೋದು ಅಥವಾ ಸಣ್ಣ ಪುಟ್ಟ ಅಪಘಾತಗಳ ಅಪಾಯವೂ ಕೂಡ ಇರಲಿದೆ. ಈ ಮಾರ್ಚ್ ತಿಂಗಳಿನಲ್ಲಿಯೇ ಅತಿ ವೇಗದ ವಾಹನ ಚಾಲನೆಯನ್ನು ನಿಯಂತ್ರಿಸಿ ಅಂತಲೇ ಹೇಳ್ಬೋದು. ಸಾಹಸ ಕ್ರೀಡೆಗಳಿಂದ ದೂರ ಇರುವುದು ಕೂಡ ಈ ರಾಶಿಯವರಿಗೆ ಬಹಳ ಅವಶ್ಯಕವಾಗಿರಲಿದೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆಯೇ 7ನೇ ಮನೆಯು ಮಂಗಳ ಮತ್ತು ರಾಹುವಿನ ಪ್ರಭಾವವನ್ನು ತತ್ತರಿಸಲಿದೆ. ಇದು ಸಂಬಂಧಗಳಲ್ಲಿ ಅಶಾಂತಿಯನ್ನು ಕೂಡ ಸೃಷ್ಟಿಸ್ಬೋದು. ಸಣ್ಣ ವಿಷಯಗಳಲ್ಲಿ ದೊಡ್ಡ ಜಗಳಗಳು ಆಗುವಂತಹ ಚಾನ್ಸಸ್ ಇರ್ತದೆ. ಅದರಲ್ಲೂ ಈ ಯುಗಾದಿ ಹಬ್ಬ ನಂತರ ತಾಳ್ಮೆಯೂ ಕೂಡ ಹೆಚ್ಚು ಬೇಕಾಗಿರಲಿದೆ ಈ ರಾಶಿಯವರಿಗೆ. ಈ ಸಮಯದಲ್ಲಿ ನೀವು ಅತ್ಯಂತ ತಾಳ್ಮೆ ಒಂದು ದೊಡ್ಡ ಅಸ್ತ್ರವಾಗಿರಲಿದೆ. ಅವಿವಾಹಿತರಿಗೆ 8ನೇ ಮನೆಯ ಶುಕ್ರನು ತೀವ್ರವಾದ ಅಂದರೆ ರಹಸ್ಯ ಸಂಬಂಧವನ್ನು ಕೂಡ ಸೂಚಿಸಲಿದ್ದಾರೆ. ಇದು ಆಕರ್ಷಕವಾಗಿದ್ದರೂ ಬಹಳ ಜಾಗೃತೆಯನ್ನು ವಹಿಸಬೇಕು. ಕುಟುಂಬ ಜೀವನವು ಸಾಮಾನ್ಯವಾಗಿ ಸ್ಥಿರವಾಗಿದ್ದರೂ ನಿಮ್ಮ ಕಠಿಣ ಮಾತುಗಳು ಪ್ರೀತಿ ಪಾತ್ರರ ಮನಸ್ಸನ್ನು ನೋಯಿಸಬಹುದು. ಸಾಧ್ಯವಾದಷ್ಟು ಮೌನಕ್ಕೆ ಆದ್ಯತೆಯನ್ನು ನೀಡ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಯುಗಾದಿ ಕಳೆದ ನಂತರವೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದರಲ್ಲೂ ಸಂಶೋಧನಾ ಕ್ಷೇತ್ರದಲ್ಲಿ ಇರೋರಂಥವ್ರಿಗೆ ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 8ನೇ ಮನೆಯ ರಹಸ್ಯಗಳನ್ನು ಅನ್ವೇಷಿಸಲು ಸಾಥನ್ನು ನೀಡ್ತಾ ಬರ್ತದೆ ಈ ತಿಂಗಳು. ಏಕಾಂತದಲ್ಲಿ ಓದುವುದು ಬಹಳ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡಲಿದೆ. ಆದರೆ ಸಾಮಾನ್ಯ ಪದವಿ ವಿದ್ಯಾರ್ಥಿಗಳಿಗೆ ವಿರೋಧ ಲಿಂಗದವರ ಆಕರ್ಷಣೆ ಅಥವಾ ಆರೋಗ್ಯದ ಏರುಪೇರಿನಿಂದ ಗಮನ ಓದಿನಿಂದ ಹೊರಹೋಗ್ಬೋದು. 5ನೇ ಮನೆಯ ಮೇಲಿರುವ ಗುರುವಿನ ದೃಷ್ಟಿಯು ನಿಮ್ಮನ್ನು ಬಹಳಷ್ಟು ಕಾಪಾಡಲಿದ್ದು, ಪರಿಶ್ರಮವನ್ನು ಪಟ್ಟರೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಅಚ್ಚರಿಯ ತಿಂಗಳಾಗಿದೆ. ಅದರಲ್ಲೂ ಹೊರನೋಟಕ್ಕೆ ಗೊಂದಲಮಯವಾಗಿ ಕಂಡರೂ 8ನೇ ಮನೆಯ ಉಚ್ಚ ಶುಕ್ರ ಮತ್ತು 11ನೇ ಮನೆಯ ಗುರು ಸಂಪತ್ತಿನ ದೃಷ್ಟಿಯಿಂದ ಒಂದು ಬಲಿಷ್ಠ ಪ್ರಭಾವವನ್ನು ಈ ರಾಶಿಯವರಿಗೆ ನೀಡ್ತಾ ಬರ್ತಾರೆ. ಅದರಲ್ಲೂ ಈ ಮಾರ್ಚ್ 19ರ ನಂತರ ಅಂದರೆ ಯುಗಾದಿ ಹಬ್ಬ ಕಳೆದ ನಂತರವೂ ಕೂಡ ನಿರೀಕ್ಷೆ ಇಲ್ಲದ ಮೂಲಗಳಿಂದ ಹಣ ಕೂಡ ಬರ್ಬೋದು. ಇದು ಪಿತ್ರಾರ್ಜಿತ ಆಸ್ತಿ, ವಿಮಾ ಪಾಲಿಸಿ ಹಣ ಇರ್ಬೋದು ಅಥವಾ ಮರೆತು ಹೋದ ಬೋನಸ್ ಹಣ ಕೂಡ ಆಗಿರ್ಬೋದು. ಆದರೆ 8ನೇ ಮನೆಯಲ್ಲಿ ಶನಿ ಇರೋದರಿಂದ ಹಣವು ಅಧಿಕೃತ ಪ್ರಕ್ರಿಯೆಗಳಲ್ಲಿ ಸಿಲುಕಿಕೊಳ್ಬೋದು ಅಥವಾ ಹಠಾತ್ ವೈದ್ಯಕೀಯ ಖರ್ಚುಗಳಿಗೂ ಕೂಡ ವ್ಯಯವಾಗ್ಬೋದು. ಶೇರ್ ಮಾರ್ಕೆಟ್ನಲ್ಲಿ ಹಠಾತ್ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಇಲ್ಲದಿದ್ದರೆ ನಷ್ಟದ ಸಂಭವವು ಕೂಡ ಉಂಟಾಗಲಿದೆ. ಸುರಕ್ಷಿತ ಆಸ್ತಿಗಳ ಮೇಲೆ ಗಮನವನ್ನು ಹರಿಸಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮಾರ್ಚ್ 19ರ ನಂತರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಉಳಿತಾಯದ ಕಡೆ ಹೆಚ್ಚಿನ ಗಮನ ಕೊಡುವುದು ಅವಶ್ಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮಾರ್ಚ್ 19ರ ನಂತರವೂ ಅಂದರೆ ಈ ಯುಗಾದಿಯ ಹೊಸ ಸಂವತ್ಸರದ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಒಂದಿಷ್ಟು ಸಕಾರಾತ್ಮಕವಾಗಿದ್ದರೆ ಒಂದಿಷ್ಟು ನಕಾರಾತ್ಮಕವೂ ಕೂಡ ಆಗಿರ್ತದೆ. ಹಾಗಾದರೆ ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಂಡು ಬರ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ. ರಾಶಿ ಅಧಿಪತಿಯಾದಂತಹ ಸೂರ್ಯನನ್ನು 8ನೇ ಮನೆಯಲ್ಲಿ ಇರುವ ಕಾರಣ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ
ಸೂರ್ಯನಿಗೆ ಹಾರ್ಗ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ದಾಂಪತ್ಯ ಮನೆಯಲ್ಲಿರುವಂತಹ ಮಂಗಳ ಮತ್ತು ರಾಹುವನ್ನು ಶಾಂತಗೊಳಿಸಲು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ. ಇದು ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಶಾಂತಿಯನ್ನು ಹೆಚ್ಚಿಸಲಿದೆ. ಶನಿವಾರದಂದು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ. ಇದು 8ನೇ ಮನೆಯ ಶನಿಯ ಪ್ರಭಾವವನ್ನು ಉಂಟಾಗ್ತಿರುವಂತಹ ಆಕಸ್ಮಿಕವನ್ನು ತಪ್ಪಿಸಲಿದೆ ಅಂತಲೇ ಹೇಳ್ಬೋದು. ಸಂಗಾತಿಯೊಂದಿಗೆ ಮಾತನಾಡುವಾಗ 10 ಬಾರಿ ಯೋಚಿಸಿ ಮಾತನಾಡಿ. ಈ ತಿಂಗಳು ಪ್ರತಿಕ್ರಿಯೆಯನ್ನು ನೀಡದಿರುವುದೇ ಈ ರಾಶಿಯವರಿಗೆ ಜಾಣ್ಮೆಯಾಗಿರಲಿದೆ. ಈ ಟೈಮ್ನಲ್ಲಿ ಬಹಳ ತಾಳ್ಮೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರುತ್ತದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸ್ನೇಹಿತರೆ, ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.